ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಕಾಮಧೇನುವನ್ನು ಕೋರಿದ ವಿಶ್ವರಥ. ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಎಂದು ಕರೆಸಿಕೊಂಡ ಹೆಗ್ಗಳಿಕೆ ವಿಶ್ವಾಮಿತ್ರನದು. ಸಾಧನೆಯಲ್ಲಿ ಇಬ್ಬರು ಸಮಬಲರು. ಇವರಿಬ್ಬರ ನಡುವಿನ ಸಂಘರ್ಷಕ್ಕೆ ಏನು ಕಾರಣ ಎನ್ನುವುದಕ್ಕೆ ವಿಶ್ವಾಮಿತ್ರನ ಹಿನ್ನೆಲೆಯನ್ನು ಅರಿಯಬೇಕು. ಮಹರ್ಷಿಯಾಗುವ ಮೊದಲು ವಿಶ್ವಾಮಿತ್ರ ಮೂಲತಃ ಕ್ಷತ್ರಿಯ ರಾಜ. ಆಗ ಅವನ ಹೆಸರು ವಿಶ್ವರಥ, ಕೌಶಿಕನೆಂದು ಕರೆಯುತ್ತಾರೆ. ಮಹಾಪರಾಕ್ರಮಿಯಾಗಿದ್ದ ವಿಶ್ವರಥ ದಂಡಯಾತ್ರೆ ಹೊರಟ. ಅವನೊಂದಿಗೆ ಸೆಣಸಿದ ರಾಜರು ಸೋತು ಶರಣರೆಂದರು. ಎಲ್ಲರನ್ನೂ ಸೋಲಿಸಿದ ರಾಜಧಾನಿಗೆ ಹಿಂತಿರುಗುತ್ತಿದ್ದಾಗ ಮಾರ್ಗ ಮಧ್ಯೆ ವಸಿಷ್ಠರ ಆಶ್ರಮವನ್ನು ವಿಶ್ವರಥ ಗಮನಿಸಿದ. ನಿರಂತರ ಯುದ್ಧದಿಂದ ಅವನು ಮತ್ತು ಅವನ ಸೈನ್ಯ ದಣಿದಿತ್ತು. ವಿಶ್ವರಥವನ್ನು ತಮ್ಮ ಆಶ್ರಮಕ್ಕೆ ಆಹ್ವಾನಿಸಿದ ವಸಿಷ್ಠರು ಉಚಿತ ಗೌರವವನ್ನು ಸಲ್ಲಿಸಿದರು. ಮಹಾರಾಜ, ನೀವು ಇಂದು ನಮ್ಮ ಅತಿಥಿ. ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಬೆಳಗ್ಗೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಎಂದು ಹೇಳಿದರು. ಪೂಜ್ಯರೇ, ನಿಮ್ಮ ಆಹ್ವಾನಕ್ಕೆ ನಾನು ಋಣಿ. ಆದರೆ ನನ್ನ ಬೃಹತ್ ಗಾತ್ರದ ಸೈನ್ಯಕ್ಕೆ ಇಲ್ಲಿ ಹೇಗೆ ವ್ಯವಸ್ಥೆ ಮಾಡುವುದು? ನಿಮಗೆ ಬಹಳ ತೊಂದರೆಯಾಗುತ್ತದೆ ಎಂದು ವಿಶ್ವರಥ ಹೇಳಿದಾಗ, ಆ ಬಗ್ಗೆ ನಿಮಗೆ ಚಿಂತೆ ಬೇಡ, ಎಲ್ಲರನ್ನು ನಾವು ವ್ಯವಸ್ಥೆ ಮಾಡುತ್ತೇವೆ ಎಂದು ವಸಿಷ್ಠರು ಅಭಯ ನೀಡಿದರು. ಅವರ ಆಶ್ರಮದಲ್ಲಿ ಕೇಳಿದ್ದನ್ನೆಲ್ಲ ದಯಪಾಲಿಸುವ ದೇವಲೋಕದ ಕಾಮಧೇನು ಇತ್ತು. ಅದನ್ನು ಬೇಡಿ ಔತಣಕ್ಕೆ ಬೇಕಾದುದನ್ನೆಲ್ಲ ಕ್ಷಣ ಮಾತ್ರದಲ್ಲೇ ಪಡೆದರು. ಇದನ್ನೆಲ್ಲವನ್ನು ಕಂಡ ವಿಶ್ವರಥನಿಗೆ ಎಲ್ಲಿಲ್ಲದ ಬೆರಗು. ಔತಣದಿಂದ ತೃಪ್ತನಾಗಿ ಬೆಳಗ್ಗೆ ಹೊರಡಲು ಸಿದ್ಧರಾದರು. ಮಹರ್ಷಿಗಳೇ, ನಿಮ್ಮ ಸತ್ಕಾರದಿಂದ ನಮಗೆ ಬಹಳ ಸಂತೋಷವಾಗಿದೆ. ನಿಮ್ಮಲ್ಲಿನ ಕಾಮಧೇನುವನ್ನು ನಮಗೆ ಕೊಡಿ. ಆಶ್ರಮಕ್ಕಿಂತಲೂ ಅರಮನೆಯಲ್ಲಿ ಇದ್ದರೆ ಅದಕ್ಕೆ ಬೆಲೆ. ನಿಮಗೆ ಈ ಕಾಮಧೇನುವಿನ ಬದಲಿಗೆ 100 ಗೋವುಗಳನ್ನು ನೀಡಿವೆ ಎಂದು ಹೇಳಿದ. ಅಯ್ಯೋ, ಈ ಕಾಮಧೇನು ನನ್ನ ಬಳಿ ಇದೆ ಎಂದ ಮಾತ್ರಕ್ಕೆ ಅದನ್ನು ಇನ್ನೊಬ್ಬರಿಗೆ ಕೊಡುವ ಅಧಿಕಾರ ನನ್ನದು ಎಂದು ನೀನು ಭಾವಿಸಬೇಡ. ಈ ಕಾಮಧೇನು ದೇವಲೋಕದಿಂದ ಬಂದವಳು. ಅವಳು ಈ ಆಶ್ರಮವನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಲಾರಳು. ನಿನ್ನ ಕೋರಿಕೆಯನ್ನು ಪೂರೈಸಲು ಆಗದು ಎಂದು ವಸಿಷ್ಠರು ಹೇಳಿದರು. ಈ ಮಾತಿನಿಂದ ಕೆರಳಿದ ವಿಶ್ವರಥ ಕಾಮಧೇನುವನ್ನು ಬಂಧಿಸಿ ಎಳೆದು ತರುವಂತೆ ತನ್ನ ಸೈನ್ಯಕ್ಕೆ ಆಜ್ಞಾಪಿಸಿದ. ತನ್ನನ್ನು ಹಿಡಿಯಲು ಬಂದ ಸೈನಿಕರನ್ನು ಕಂಡು ಕಾಮಧೇನು ಸಿಟ್ಟಿನಿಂದ ಹೂಂಕರಿಸಿದಳು. ಕಾಮಧೇನುವಿನ ಮೈಯಿಂದ ಸಾವಿರಾರು ಯೋಧರು ಹೊರಬಂದು ವಿಶ್ವರಥನ ಸೈನ್ಯದ ಮೇಲೆ ಮುಗಿಬಿದ್ದರು. ಬ್ರಹ್ಮರ್ಷಿ ವಸಿಷ್ಠರ ಮುಂದೆ ವಿಶ್ವರಥ ಆಟಗಳು ನಡೆಯಲಿಲ್ಲ. ಅಪಮಾನದಿಂದ ಸೋತು ಸುಣ್ಣವಾದ ವಿಶ್ವರಥ ಸುಮ್ಮನೆ ಕೂರಲಿಲ್ಲ. ಈ ಕತೆ ಮುಂದುವರಿಯುವುದು. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.